ಹಲೋ ಫ್ರೆಂಡ್ಸ್, ವಿಭಾಸ್ ಹಾಬಿ ಚಾನೆಲ್ಗೆ ನಿಮಗೆ ಸ್ವಾಗತ. ಕೆಲವು ಬಾರಿ ಬಿಡುವಿಲ್ಲದ ಬೆಳಗಿನ ಸಮಯದಲ್ಲಿ ಅಥವಾ ದಣಿದ ಸಂಜೆಗಳಲ್ಲಿ ನೀವು ಬೇಗನೆ ತಯಾರಿಸಬಹುದಾದ ಆರೋಗ್ಯಕರ, ಟೇಸ್ಟಿ ಮತ್ತು ಹೊಟ್ಟೆ ತುಂಬುವಂತಹ ತಿಂಡಿಯನ್ನು ಮಾಡಲು ಬಯಸಿದಾಗ ನೀವು ಈ ರಾಗಿ ದೋಸೆ ರೆಸಿಪಿಯನ್ನು ಜರೂರ್ ಟ್ರೈ ಮಾಡಿ. ಬೇಕಾಗುವ ಸಾಮಗ್ರಿಗಳ ಲಿಸ್ಟನ್ನ ವಿಡಿಯೋದ ಕೊನೆಯಲ್ಲಿ ಶೇರ್ ಮಾಡಿದ್ದೇನೆ. ಬನ್ನಿ ಪ್ರಾರಂಭಿಸೋಣ. ಮೊದಲು ಒಂದು ಬೌಲ್ ರಾಗಿ ಹಿಟ್ಟನ್ನು ತೆಗೆದುಕೊಂಡು ಅದನ್ನು ಶೋಧಿಸಿ ನಂತರ ಅರ್ಧ ಬೌಲ್ ಅಕ್ಕಿ ಹಿಟ್ಟನ್ನು ಶೋಧಿಸಿ ರಾಗಿ ಹಿಟ್ಟಿಗೆ ಸೇರಿಸಿ. ಅದಕ್ಕೆ 1/4 ಬೌಲ್ ಸಣ್ಣ ರವೆ ಅಥವಾ ಬಾಂಬೆ ರವೆ ಸೇರಿಸಿ ಎಲ್ಲಾ ಪದಾರ್ಥಗಳನ್ನು ಚೆನ್ನಾಗಿ ಕಲಸಿ. ಇದಕ್ಕೆ 1 ಟೀ ಚಮಚ ಅಥವಾ ರುಚಿಗೆ ತಕ್ಕಂತೆ ಉಪ್ಪು ಹಾಕಿ. ಅರ್ಧ ಬೌಲ್ ಹುಳಿ ಮೊಸರು ಸೇರಿಸಿ. 1 ಬೌಲ್ ನೀರು ಸೇರಿಸಿ ಚೆನ್ನಾಗಿ ಕಲಸಿ. ಸಾಮಾನ್ಯ ದೋಸೆ ಹಿಟ್ಟಿಗಿಂತ ಈ ದೋಸೆ ಹಿಟ್ಟು ತೆಳ್ಳಗೆ ಇರಬೇಕು. ಆದ್ದರಿಂದ ಇನ್ನೂ 1 ಬೌಲ್ ನೀರನ್ನು ಸೇರಿಸಿ ಮಿಕ್ಸ್ ಮಾಡಿ ಗಂಟುಗಳಿಲ್ಲದಂತೆ ಸ್ಮೂತ್ ಹಿಟ್ಟನ್ನು ತಯಾರಿಸಬೇಕು. ಈಗ ದೋಸೆ ಹಿಟ್ಟಿನ ಹದ ಸರಿಯಾಗಿದೆ. ಮುಚ್ಚಳದಿಂದ ಮುಚ್ಚಿ ದೋಸೆ ಹಿಟ್ಟನ್ನು 10 ರಿಂದ 15 ನಿಮಿಷಗಳವರೆಗೆ ಪಕ್ಕಕ್ಕೆ ಇರಿಸಿ. ಈಗ 15 ನಿಮಿಷ ಆಗಿದೆ. ನೋಡಿ, ಹಿಟ್ಟು ಚೆನ್ನಾಗಿ ಹೊಂದಿಕೊಂಡಿದೆ. ಇದಕ್ಕೆ 3 ರಿಂದ 4 ಸಣ್ಣದಾಗಿ ಕೊಚ್ಚಿದ ಹಸಿರು ಮೆಣಸಿನಕಾಯಿಗಳನ್ನು ಹಾಕಿ ಕಲಸಿ. 1 ಬೌಲ್ ಕತ್ತರಿಸಿದ ಈರುಳ್ಳಿ ಸೇರಿಸಿ ಮತ್ತು ಅರ್ಧ ಬೌಲ್ ತುರಿದ ಕ್ಯಾರೆಟ್ ಸೇರಿಸಿ ಹಿಟ್ಟನ್ನು ಮಿಕ್ಸ್ ಮಾಡಿ. ಈಗ ದೋಸೆ ಹಿಟ್ಟು ಸಿದ್ಧವಾಗಿದೆ. ದೋಸೆ ಮಾಡುವ ಮೊದಲು ತವಾದ ಮೇಲೆ ಎಣ್ಣೆಯನ್ನು ಸವರಿ ಚೆನ್ನಾಗಿ ಬಿಸಿ ಮಾಡಿ ನಂತರ ಜ್ವಾಲೆಯನ್ನು ಕಡಿಮೆ ಮಾಡಿ ಸ್ವಲ್ಪ ಎತ್ತರದಿಂದ ಬಿಸಿ ತವಾ ಮೇಲೆ 1 ಸೌಟು ದೋಸೆ ಹಿಟ್ಟನ್ನು ಹರಡಿ. ನಡುವೆ ಬಿಟ್ಟ ಜಾಗವನ್ನು ತುಂಬಲು ಮತ್ತೊಂದು ಸೌಟು ದೋಸೆ ಹಿಟ್ಟನ್ನು ಹಾಕಿ. ಆಕಾರದ ಬಗ್ಗೆ ಚಿಂತಿಸಬೇಡಿ. ಮುಚ್ಚಳದಿಂದ ಮುಚ್ಚಿ ಮಧ್ಯಮ ಉರಿಯಲ್ಲಿ 1 ನಿಮಿಷ ಬೇಯಿಸಿ. ಈಗ ನೋಡಿ, ದೋಸೆಯ ಬಣ್ಣ ಬದಲಾಗಿದೆ. ದೋಸೆಯ ಅಂಚುಗಳ ಉದ್ದಕ್ಕೂ ಎಣ್ಣೆಯನ್ನು ಹಾಕಿ ಕೆಲವು ಸೆಕೆಂಡ್ಗಳವರೆಗೆ ದೋಸೆಯನ್ನು ಇನ್ನೊಂದು ಬದಿಯಲ್ಲಿ ತಿರುಗಿಸಿ ಬೇಯಿಸಿ. ಆರೋಗ್ಯಕರ ಮತ್ತು ರುಚಿಕರವಾದ ರಾಗಿ ದೋಸೆ ಈಗ ಸವಿಯಲು ಸಿದ್ಧವಾಗಿದೆ. ಇದೇ ರೀತಿಯಲ್ಲಿ ದೋಸೆ ಮಾಡುವುದನ್ನು ಮುಂದುವರಿಸಿ. ತೆಂಗಿನಕಾಯಿ ಚಟ್ನಿ ಜೊತೆಗೆ ರಾಗಿ ದೋಸೆಯನ್ನು ಬೆಣ್ಣೆಯೊಂದಿಗೆ ಬಡಿಸಿ. ಈಗ ಈ ಟೇಸ್ಟಿ ರಾಗಿ ದೋಸೆ ಮಾಡಲು ಬೇಕಾದ ಪದಾರ್ಥಗಳನ್ನು ಗಮನಿಸಿ. ನಿಮಗೆ ಈ ರೆಸಿಪಿ ಇಷ್ಟವಾಯಿತು ಅಂದ್ಕೊಳ್ತೀನಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್, ಲೈಕ್ ಹಾಗೂ ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.